ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಹಳ್ಳಿಯಲ್ಲಿ 3ನೇ ದಿನ ಇವತ್ತು. ಅಮ್ಮ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಅಪ್ಪೆ ಹುಳಿ ಆಮೇಲೆ ಸೌತೆಕಾಯಿಂದ ಒಂದು ಡಿಶ್ ಎಲ್ಲ ಮಾಡಿದರು. ಅದನ್ನೆಲ್ಲ ಹಾಕ್ಕೊಂಡು ಊಟ ಮಾಡಿದ್ದಾಯಿತು. ಹಾಗೆ ಮಧ್ಯಾಹ್ನದ ಊಟದಿಂದೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಮಧ್ಯಾಹ್ನ ಮೇಲೆ ಟೀ ಕಾಫಿ ಎಲ್ಲ ಆದ ನಂತರ ನಾವು ವಾಕಿಂಗ್ ಹೋಗೋ ಟೈಮಲ್ಲಿ ಒಂದಷ್ಟು ಲಿಂಬೆಹಣ್ಣು ಆಗಿರೋದೆಲ್ಲ ಕಂಡು ಅದನ್ನೆಲ್ಲ ಕೊಯ್ದುಬಿಟ್ಟು ಇವಾಗ ಸಂಜೆ ಟೈಮಲ್ಲಿ ನಾವು ಎಲ್ಲ ಹೊಟ್ಟಿದ್ವಿ ಇರ್ತಾ ಮಾವಿನ ಹಣ್ಣು ಹೆಕ್ಕಲೆ ಕಾಡು ಮಾವಿನ ಹಣ್ಣನ್ನು ಹೆಕ್ಕೋಕೆ ಹೊರಟಿದ್ದೀವಿ. ನೋಡೋಣ ಎಷ್ಟು ಸಿಗುತ್ತೆ ಅಂತ. ಸಾಕಷ್ಟು ಬೀಳ್ತಾ ಇದೆ, ಸುಮಾರು ಮರ ಇದೆ. ಒಂದು ಹತ್ತಿರದ ಮರಕ್ಕೆ ಹೋಗಿ ಹೆಕ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಇವತ್ತು ನಮ್ಮ ವಾಕಿಂಗ್ ಸವಾರಿ ಆ ಕಡೆ ಹಿಂದೆ ಯುಕ್ತ ಇದ್ದಾಳೆ, ಅಲ್ಲಿ ಅಮ್ಮ ಬರ್ತಾ ಇದ್ದಾರೆ. ಬೀಚ್ ಬಕೆಟ್ ಎಲ್ಲಿ ಬಂದುಬಿಟ್ಟಿದೆ ನೋಡಿ ಮಾವಿನ ಹಣ್ಣು ಹೆಕ್ಕೋಕೆ. ಬುಟ್ಟಿ ತಗೋ ಅಂದರೆ ಬೀಚ್ ಬಕೆಟ್ ತೊಗೊಂಡಿದ್ದಾಳೆ. ಹಾಂ, ಹೌದಾ? ಅದು ಅದು ಕೊಡ್ಬೇಡ, ಇಷ್ಟೆಲ್ಲ ಇದ್ದಲ್ಲೇ ಹಿಂಗೆ ಮಾಡ್ತೀಯಲ್ಲೇ. ಉಫ್ ಮಾಡಿ ಉಫ್ ಮಾಡು. ಇದು ನೇರಳೆಹಣ್ಣು ಮರ ಇದ್ದು ನೋಡಿ ಇಲ್ಲಿ. ಹಣ್ಣಾಜಿಲ್ಲ, ಕಾಯಿ ಎಲ್ಲ ಕಾಯಿ 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 ಇಲ್ಲೇ ಅಲ್ಲೊಂದು ಬದಿ ಹಣ್ಣಾಜು ನೀನೇ ನೋಡಿದ್ಯಾ. ಮಾವಿನ ಹಣ್ಣು ಮರ ಬಂತು. ಮಾವಿನ ಹಣ್ಣು ಹೆಕ್ಕದ ಈಗ ಅಲ್ಲೇ ಇದ್ದಲೆ ದೊಡ್ಡ ಮರ, ಅದೇ ಮ್ಯಾಂಗೋ ಮರ ಮೇಲೆ ಹೈಟ್ ಇದ್ದಲೆ ಕಾಣ್ತಾ. ಕೊಯ್ಯೋದಲ್ಲ, ಬಿದ್ದಿದ್ದಣ್ಣು ಹೆಕ್ಕದು, ಗೊತ್ತಾ? ಗಮಿಯ ಇದ್ದ ನೋಡಿ ಕೇಳಿ. ಹೋಗು. ಹುಡುಕವು ಇಲ್ಲಿ ಅಷ್ಟೇ ಪುಟಿ ಪುಟಿ ಹಣ್ಣು ಬೀಳೋದು. ಇಷ್ಟು ಸಣ್ಣದು ಗೋಟಲ್ಲಿ ನುಂಗ್ ಹೋಗ್ತು. ಅದೇ ಹಂಗಣ್ಣ ಮ್ಯಾಂಗೋ ಕೊಯ್ದಾಕು ಅಷ್ಟೇ ಸಿಕ್ತಾ ಪುಟಿ ಪುಟಿ ಹಣ್ಣು. ಥ್ಯಾಂಕ್ ಯು ಮಂಗಣ್ಣ. ಕಾಯಿ ಕೊಯ್ತು. ಥ್ಯಾಂಕ್ ಯು ಮಂಗಣ್ಣ. ನೋಡಿದ್ಯಾ ಮಂಗಣ್ಣ ಹೇಳಿ ಕೇಳ್ತು ಮಗ. ಮೂರು ಕಾಯಿ ಕಾಯಿ ಕೊಡ್ತು ನೋಡಿದ್ಯಾ. ಹೇಳು ಮತ್ತೆ ಹಣ್ಣು ಕೊಯ್ದಾಕೊಡಿಗ ಹೇಳು. ಮಂಗಣ್ಣ ಹಣ್ಣು ಕೊಯ್ದಾಕೊಡು. ಕೊಯ್ತೀಯಾ? ನಂಗೆ ಸಿಕ್ತಿಲ್ಲ ನೋಡಿ ಎಷ್ಟು ಸಿಕ್ತೆ ಯುಕ್ತ. ಮಂಗಣ್ಣ ಹತ್ರ ಮರ ಹಚ್ಕೊಡು ಹೇಳೆ. ಮಂಗಣ್ಣ ಹತ್ರ ಮರ ಹಚ್ಕೊಡು ಹೇಳೆ. ಹಾಂ ಓಕೆ ಬಾ. ಬಾಕಿ ದೊಡ್ಡಮ್ಮ ಒಂದು ತಿಂಡಿಗಿದೆ ಮ್ಯಾಂಗೋ.
ಹೇಗೆ ಎಲ್ಲಿಯರ ಇದ್ದೆ ತಗೋ ಓಕೆ ಹಂಗೆ ಮುಂದೆ ಹೋಗಿ ನೋಡು ಹುಡು ಅಲ್ಲೇಂತ ಹೇಳಿದ್ರಿಕಿನಿ ದಾಸವಾಳ ಫುಲ್ ಸೆಕೆ ಆಗಿಬಿಟ್ಟಿದೆ. ಸುಸ್ತಾಗೋಯ್ತು. ಕುತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು. ಮಾರ್ನಿಂಗ್ ಇವತ್ತು ತಿಂಡಿಗೆ ಇಡ್ಲಿ ಮಾಡಿದ್ದಾರೆ. ಯುಕ್ತ ಕೇಳಿ ಮಾಡಿಸ್ಕೊಂಡಿದ್ದಾಳೆ ಇಡ್ಲಿ ಮಾಡು ಅಂತ. ಇಡ್ಲಿಗೆ ಇದು ಒಗ್ಗರಣೆ ಸಖತ್ ಟೇಸ್ಟಿ ಒಗ್ಗರಣೆ ಕಾಂಬಿನೇಷನ್ ಸಖತ್ತಾಗತ್ತೆ. ಆಮೇಲೆ ಬೆಲ್ಲ ಇದು ಅಜ್ಜ ಹಸಿನಕಾಯಿ ತಂದ ಎಂತ ಕೇಳು ಚಿಪ್ಸ್ ಮಾಡಲೆ. ನಂಗೆ ಗೊತ್ತಿದ್ದೆ. ಹೌದಾ? ನಾನು ಹಿಂದೆ ಹಾಂ ನೀನು ಹೇಳಿದ್ದು ಕೇಳ್ಕೊಂಡಿದ್ಯಾ? ಹಾಂ ಎಳೆ ಬೋಂಡ ಆ ಮ್ಯಾಳ ನೋಡ್ರೆ ಗೊತ್ತಾಗ್ತು. ಅಷ್ಟು ಗೊತ್ತಾಜಿಲ್ಲ ನಿಮಗೆ. ಚಿಪ್ಸ್ ಮಾಡೋಣ ಅಂತ ಹೋದರೆ ಹಲಸಿನಕಾಯಿ ಎಳೆದು ಸಿಕ್ಬಿಡ್ತು. ಆಮೇಲೆ ಅದು ಫ್ಲಾಪ್ ಆಯಿತು. ಆಮೇಲೆ ಮಾವಿನ ಹಣ್ಣಿನ ಪಲ್ಯ ಮಾಡಿದೆ. ಮಾಮೂಲಿ ಪಲ್ಯ ಥರನೇ ಹಿಂದಿನ ದಿನ ಮಾವಿನ ಹಣ್ಣನ್ನು ಹೆಕ್ಕೊಂಡು ಬಂದಿದ್ವಲ್ಲ, ಕಾಡು ಮ್ಯಾಂಗೋನ, ಅದನ್ನು ತೊಳೆದ್ಬಿಟ್ಟು ಸಿಂಪಲ್ಲಾಗಿ ಸಿಹಿ ಪಲ್ಯ ಇದು. ಆಮೇಲೆ ಮಾವಿನ ಹಣ್ಣಿನ ತುಂಬಾ ವೆರೈಟಿ ಮಾಡ್ಬೋದು. ಮಾಡಿದಾಗೆಲ್ಲ ಮತ್ತೆ ತೋರಿಸ್ತೀನಿ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ರೈಸ್ ಜೊತೆ ಮಾವಿನ ಹಣ್ಣಿನ ಪಲ್ಯನೂ ತಿಂದಿದ್ದಾಯಿತು. ಮೊಸರನ್ನಕ್ಕೆ ಮಸ್ತ್ ಕಾಂಬಿನೇಷನ್ ಇದು. ಇಷ್ಟ ಇವತ್ತಿನ ಪುಟ್ಟ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.